ಇದು ಆ್ಯಕ್ಚುಲಿ 90 ವರ್ಷದ ಮನೆ ಅಂತೆ. ಸಣ್ಣ ಪುಟ್ಟ ಆಲ್ಟ್ರೇಷನ್ ಅಷ್ಟೇ ಅಂತ ಮಾಡಿರೋದು. ಪಕ್ಕ ವಾಸ್ತು ಮೇಡಮ್, ಜಾಯಿಂಟ್ ಫ್ಯಾಮಿಲಿಗೆ ಪಕ್ಕ 90. ಇನ್ನೊಂದು 10 ವರ್ಷ ಆದ್ರೆ 100 ವರ್ಷನಾ? ಆ ಸೆಲೆಬ್ರೇಷನ್ ನಮಗೂ ಕರೀರಿ. ನಾವು ಬರ್ತೀವಿ. ಅದನ್ನೇ ಹೇಳ್ದೆ. ಬೆಳಿಗ್ಗೆ ನಾವು ಸನ್ರೈಸ್ ವಿಡಿಯೋ ಮಾಡಿದ್ವಿ, ಇವಾಗ ನಾವು ಸನ್ಸೆಟ್ ನೋಡ್ತಾ ಇದ್ವಿ. ಇವಾಗ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಯಾವುದು? ಹಿಂದೆ ಅಲ್ಲೊಂದು ಊರಿತ್ತು, ಈಗ ಊರಿಲ್ಲ, ಬಟ್ ದೇವಸ್ಥಾನ ಅಲ್ಲೇ ಉಳ್ಕೊಂಡಿದೆ. ಪಕ್ಕದಲ್ಲಿ ಒಂದು ಚಿಕ್ಕದಾದಂತ ಒಂದು ಬೆಟ್ಟ ಇದೆ. ಅದು ತುಂಬಾ ನಿಧಿ ಇದೆ, ದುಡ್ಡಿದೆ, ಅದು ಇದು ಇದೆ ಅಂತ ಹೇಳ್ತಾರೆ. ಬಟ್ ಇದುವರೆಗೂ ಅದನ್ನ ಮುಟ್ಟೋದಿದೆ ಯಾರು ಮಾಡಿಲ್ಲ. ಅದು ಈಗಲೂ ಸಹ ಇದೆ ಅಲ್ಲೇ. ಕೆಲವೆಲ್ಲ ಇಲ್ಲೆಲ್ಲ ಸಿಕ್ಕಿದಾವೆ ನಿಧಿಗಳು. ಹೌದಾ? ನಿಮಗೆ ಸಿಕ್ಕಿದ್ಯಾ? ನಿಮಗೆ ಸಿಕ್ಕಿಲ್ವಾ? ನಿಜ ಹೇಳಿ, ನಾನು ಯಾರಿಗೂ ಹೇಳ. ಇದು ಆ್ಯಕ್ಚುಲಿ 90 ವರ್ಷದ ಮನೆ ಅಂತೆ. ಸಣ್ಣ ಪುಟ್ಟ ಆಲ್ಟ್ರೇಷನ್ ಅಷ್ಟೇ ಅಂತ ಮಾಡಿರೋದು. ಟೇಲ್ಸ್ ಆಗಲಿ ಅದೊಂದು ಅಷ್ಟೇ ಚೇಂಜ್ ಮಾಡಿರೋದು. ಆ್ಯಕ್ಚುಲಿ ನಿಜವಾಗ್ಲೂ ಏನು ಚೇಂಜಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಖುಷಿಯಾಗಿತ್ತು. ಸರಿಯಾಗಿದೆ. ಮನೆ 90 ವರ್ಷ ಆಗಿದೆ. ನಮ್ಮ ಅದೇ ಏನು ಸಣ್ಣ ಪುಟ್ಟ ಅಷ್ಟೇ ಚೇಂಜಸ್ ಮಾಡಿ. ಇದು ಈ ಕಲ್ ಚೇಂಜ್ ಮಾಡಿಸಿದೆ. ಈ ಕಲ್ಲು ಮೊದಲು ಗಾರೆ ಟೈಲ್ಸ್ ಚೇಂಜ್ ಮಾಡಿಸಿದ್ದಾರೆ. ಬಾಗ್ಲುಗಳು ಇದೆಲ್ಲ ಅವೇ ಮೇಡಮ್. ಇದೆಲ್ಲ ಹಳೇದಾ? ಹಳೆ ಬಾಗಿಲು ಎಲ್ಲ 90 ವರ್ಷದ್ದು. ಓಕೆ. ಬೆಡ್ರೂಮ್ಸ್ ನೋಡಿ, ಆಗ್ಲೇ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಕಟ್ಟಿದ್ದಾರೆ. ಪಕ್ಕ ವಾಸ್ತು ಮೇಡಮ್, ಜಾಯಿಂಟ್ ಫ್ಯಾಮಿಲಿಗೆ ಪಕ್ಕ 90. ಇನ್ನೊಂದು 10 ವರ್ಷ ಆದ್ರೆ 100 ವರ್ಷನಾ? 100. ಆ ಸೆಲೆಬ್ರೇಷನ್ ನಮಗೂ ಕರೀರಿ. ನಾವು ಬರ್ತೀವಿ. ಅದನ್ನೇ ಹೇಳ್ದೆ. ನಾನು ಹೌದು, ನೀವು ನೆನಪಿರಲ್ಲ, ಇವರೆಂತ ಸಿಗ್ತಾರೆ. ನಾನು ನೆನ್ಪಿರಲ್ಲ ಅಂದ್ರೆ ಮರ್ತೋಗ್ತೀರಾ? ಮರೆಯಲ್ಲ ಮೇಡಮ್, ನೀವು ಕೈ ಸಿಗಲ್ಲ, ಇವ್ರು ಸಿಗ್ತಾರೆ. ಏನಿಲ್ಲ, ನೀವು ಕರೀರಿ. ಬರೋದಿಕ್ ಸಿಗಲ್ಲ ಅಂತ ಹೇಳ್ತಿರೋದಷ್ಟೇನೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಹೌದು, ಕ್ಲೀನಾಗಿ ಮೇಂಟೈನ್. ಆಗಿನ ಕಾಲದಲ್ಲಿ ಇವಾಗ ಯಾವ್ದು ಮೈಸೂರಲ್ಲೆಲ್ಲ ಪ್ಯಾಲೇಸ್ ಆ ಥರ ಫ್ಲೋರಿಂಗ್ ಎಲ್ಲ ಆಗಿನ ಕಾಲದಲ್ಲಿ ವುಡನ್ ಫ್ಲೋರಿಂಗ್. ಹಂಗೆ ಒಳಗೆ ಬರೋರು ಮೇಡಮ್. ಖಜಾನೆ ಎಲ್ಲಿಟ್ಟಿದ್ದೀರಾ? ಇದು ನಂದೇ ಮನೆ ಸದ್ಯಕ್ಕೆ. ದೇವ್ರ ಮನೆ. ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗಾರ್ಡನಿಂಗ್ ಎಲ್ಲ ಇಲ್ಲೆಲ್ಲ ಹೂವು ಬಿಡಿಸ್ಕೊಳ್ಬೇಕಿತ್ತು. ಈ ಕಡೆ ಸೈಡ್ ಇದೆ ಮೇಡಮ್. ನೈಸ್, ಇಷ್ಟ ಆಯ್ತಾ 90 ವರ್ಷದ ಹಳೆ ಮನೆ? ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂದ್ರೆ ಇವಾಗಲೂ ಸ್ವಲ್ಪ ಜನ ಚೇಂಜಸ್ ಮಾಡ್ತಿದಾರಲ್ಲ ಮನೆಗಳನ್ನ. ಬಟ್ ಅದು ನಮ್ಮ ಅಣ್ಣಾರ ಮನೆ ಮೇಡಮ್. ಅದು ಈ 4 ವರ್ಷದ ಕೆಳಗಾಗಿರೋದು. ಎಲ್ಲ ಹಳಬ್ರು ನೀವು ಊರಿಗೆ. ತುಂಬಾ ಹಳಬ್ರು. ನಾವು 300 ವರ್ಷದ ಕೆಳಗೆ ಬಂದಿರೋರು. ಓ ಹಾಯ್. ಮೂಲ ಆಂಧ್ರ. ಮೂಲ ಆಂಧ್ರ. ಎಲ್ಲ ನಮ್ದೆಲ್ಲ ಅದೇ ಅಲ್ಲ. ನಾನು ಪಕ್ಕ ಕರ್ನಾಟಕದವಳು. ಬೆಳಿಗ್ಗೆ ನಾವು ಸನ್ರೈಸ್ ವಿಡಿಯೋ ಮಾಡಿದ್ವಿ, ಇವಾಗ ನಾವು ಸನ್ಸೆಟ್ ನೋಡ್ತಾ ಇದ್ವಿ ಅಲ್ವಾ? ಎಸ್, ಸನ್ರೈಸ್ ಮತ್ತೆ ಸೆಟ್ ಎರಡು ಒಟ್ಟಿಗೆ ನೋಡ್ಬಿಟ್ವಿ ಇವತ್ತು. ಸಖತ್ ಖುಷಿ ಆಗ್ತಾ ಇದೆ. ಏನಂತೀರಾ ಹುಡುಗರ? ಒಟ್ಟಿಗೆ ಹಿಂಗ್ ನೋಡಿದ್ರಿ? ಒಟ್ಟಿಗೆ ಇನ್ ದ ಸೆನ್ಸ್ ಆಫ್ಟರ್ ವೆರಿ ಲಾಂಗ್ ಸನ್ ರೈಸ್ ಅಂಡ್ ಸೆಟ್ ವಿ ವಿಟ್ನೆಸ್ಡ್. Yes, we are very happy for that. ಎಸ್. ಜಾನ್ವಿ ಅವರು ಒಂದು ದೇವಸ್ಥಾನ ಕರ್ಕೊಂಡು ಹೋಗಿದ್ರು. ಇವಾಗ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಯಾವುದು? ಅದು ನಮ್ಮ ತೋಟದಲ್ಲಿ ಇರುವಂತಹ ಒಂದು ದೇವಸ್ಥಾನ. ಓಕೆ, ಏನ್ ಹೇಳ್ತೀರಾ ಸತ್ಯ ರಾಯಲ್ಲ ಅವರೇ? ಹೋಗೋಣ, ಎಲ್ಲರಿಗೂ ಒಳ್ಳೇದಾಗಲಿ. ಯಾವ ದೇವಸ್ಥಾನ ಅಂತ ಹೇಳು? ಯಾವುದು? ಅದು ಬಂದ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ, ಆಳೂರು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಓಕೆ. ಅಲ್ಲಿ ಒಂದು ಪ್ರತೀತಿ ಇದೆ. ಏನಂದ್ರೆ ತುಂಬಾ ಹಿಂದೆ ಅಲ್ಲೊಂದು ಊರಿತ್ತು, ಈಗ ಊರಿಲ್ಲ, ಬಟ್ ದೇವಸ್ಥಾನ ಅಲ್ಲೇ ಉಳ್ಕೊಂಡಿದೆ. ಓಕೆ. ಪಕ್ಕದಲ್ಲಿ ಒಂದು ಚಿಕ್ಕದಾದಂತ ಒಂದು ಬೆಟ್ಟ ಇದೆ. ಅದು ತುಂಬಾ ನಿಧಿ ಇದೆ, ದುಡ್ಡಿದೆ, ಅದು ಇದು ಇದೆ ಅಂತ ಹೇಳ್ತಾರೆ. ಬಟ್ ಇದುವರೆಗೂ ಅದನ್ನ ಮುಟ್ಟೋದಿದೆ ಯಾರು ಮಾಡಿಲ್ಲ. ಅದು ಈಗಲೂ ಸಹ ಇದೆ ಅಲ್ಲೇ. ಇದೆಯಾ? ತೋರಿಸ್ತೀವಿ. ಏನ್ ನಿಧಿನ್ ತೋರಿಸ್ತೀರಾ? ಸೊ ನೀವು ವರ್ಷಕ್ಕೆ ಇರೋ ನಿಮಿಷ ನೀವು ಇದೇ ಊರಲ್ಲಿ ಹುಟ್ಟಿ ಬೆಳೆದಿದಲ್ವಾ?
ಸೊ ನಿಮಗೆ ಮೆಮೊರೀಸ್ ಎಲ್ಲ ಹೇಗಿದೆ, ಹೇಗೆ ಅನ್ಸುತ್ತೆ ಮತ್ತೆ ಈ ಊರಿಗೆ ಬಂದಾಗ? ಬೆಂಗಳೂರು ಲೈಫ್ ಗೊತ್ತ, ಲೈಫ್ ಸ್ಟೈಲ್ ಹೇಗಿದೆ? ಫುಲ್ಲು ಟ್ರಾಫಿಕಲ್ಲಿ ಓಡಾಡ್ತಿರ್ತೀರಾ, ಆಮೇಲೆ ಪೊಲ್ಯೂಷನ್ ಜಾಸ್ತಿ ಇರುತ್ತೆ, ಪಾಪ್ಯುಲೇಷನ್ ಕೂಡ ಜಾಸ್ತಿ ಇದೆ. ಊರಿಗೆ ಬಂದಾಗ ಯಾವ ಥರ ಫೀಲ್ ಆಗುತ್ತೆ ನಿಮಗೆ? ಮೊದಲೆಲ್ಲ ತುಂಬ ಖುಷಿ ಆಗ್ತಿತ್ತು, ಈಗ ಖುಷಿ ಇದೆ, ಅದರ ಜೊತೆ ಬೇಜಾರಾಗುತ್ತೆ. ಯಾಕಂದರೆ ಇದ್ದಂಥ ಎಲ್ಲ ಮನೆಗಳು ಆದಷ್ಟು ಖಾಲಿ ಆಗ್ತಾ ಇದ್ದಾವೆ. ಹಳೆ ತಲೆಗಳೆಲ್ಲ ಈಗ ಖಾಲಿ ಆಗ್ತಿದ್ದಾರೆ ಒಬ್ಬೊಬ್ಬರೇ. ಸೊ ದಟ್ ಆ ಮನೆಗಳು ಖಾಲಿ ಆಗ್ತಾ ಇದೆ, ಯಾಕಂದರೆ ಎಲ್ಲರೂ ಸಿಟಿಗಳಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೆ. ಅದನ್ನ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಅಪಾರ್ಟ್ ಫ್ರಮ್ ದಟ್ ಹಳ್ಳಿಗೆ ಬರೋದು ಅಂದರೆ ಖಂಡಿತವಾಗ್ಲೂ ಖುಷಿನೇ, ಎನಿ ಟೈಮ್. ಥ್ಯಾಂಕ್ ಯು ಸೋ ಮಚ್ ನನ್ನ ನಿಮ್ಮ ಊರಿಗೆ ಕರ್ಕೊಂಡು ಬಂದಿದ್ದಕ್ಕೆ. ಯೋ ವೆಲ್ಕಮ್, ನೋ ಪ್ರಾಬ್ಲಮ್. ಯಸ್ ಜಾನ್ವಿ ಅವರೇ, ನಿಮಗೆ ಎಷ್ಟು ಖುಷಿ ಆಗ್ತಿದೆ? ನನಗೆ ಯಾವಾಗಲೂ ಖುಷಿನೇ ಇಲ್ಲಿ ಬರೋಕ್ಕೆ. ಬಿಕಾಸ್ ನನ್ನ ಚೈಲ್ಡ್ಹುಡ್ ಟೈಮ್ಸಲ್ಲೆಲ್ಲ ಹಳ್ಳಿಗಳಿಗೆ ಹೋಗಿ ಅಭ್ಯಾಸ, ಆಮೇಲೆ ಬ್ಯಾಂಗ್ಳೂರಲ್ಲೇ ಸೆಟಲ್ ಆಗಿಬಿಟ್ವಿ. ಆಮೇಲೆ ಇವಾಗ ಮದುವೆ ಆಗಿ ಇಲ್ಲಿ ಬರೋದಂತೂ ಇನ್ನೂ ಖುಷಿ. ಅದರಲ್ಲೂ ಈ ನಮ್ಮ ಮಕ್ಕಳ ಸೈನ್ಯ ಇರ್ತಾರಲ್ಲ ಇಲ್ಲಿ, ಅವರಿಗೋಸ್ಕರ ಬರೋದು ಚಿಲ್ಟರಿ ಪಲ್ಟರಿಗಳನ್ನ ಮೇಂಟೈನ್ ಮಾಡೋಕ್ಕಾಗಲ್ಲಪ್ಪ ನನ್ನ ಕೈಲಿ. ಎಷ್ಟು ತರಲೆ ಗೊತ್ತಾ ಈ ಚಿಲ್ಟರಿ ಪಲ್ಟರೀಸ್ಗಳು. ಅಯ್ಯೋ ಮಾತೇ ನಿಲ್ಸಲ್ಲ ಈ ಚಿಲ್ಟರಿ ಪಲ್ಟರೀಸ್ಗಳು. ಅದು ಮಾಡ್ತಾ ಇದ್ದಾರೆ. ಇದೇನು ರಾಗಿ ಸೋರ್ಸ್ ಮಾಡ್ತಿರೋದ ಇವರು? ಸೊ ಇದನ್ನ ರೋಡ್ ಮೇಲೆ ಹಾಕಿದ್ರೆ ಎಲ್ಲ ಗಾಡಿಗಳು ಹತ್ಕೊಂಡು ಹೋದಾಗ ಅದೆಲ್ಲ ಉದುರುತ್ತಲ್ಲ. ಸೊ ಅದನ್ನ ಅವಾಗ ರಾಗಿ ಮತ್ತೆ ಇದನ್ನ ಬೇರೆ ಬೇರೆ ಮಾಡ್ಬಿಟ್ಟು ಇದು ಮಾಡಬೇಕು. ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ವಾ? ಯಾಕೆ ಇಷ್ಟು ಒಳಗಡೆ ಕಟ್ಟಿದ್ದೀರಾ? ಇದು ಮೊದಲು ಹಿಂದಿಂದು ಸ್ವಲ್ಪ ಜೋರಾಗಿ ಹೇಳಿ. ತುಮ್ರಗುದ್ದು ಅಂತ ಈ ಊರ ಹೆಸರು. ಓಕೆ, ಏನೋ ಬರಗಾಲ ಬಂದಾಗ ಈ ಊರೆಲ್ಲ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ಓಕೆ. ಈಗ ಮಲ್ಲಾಪುರ, ನಿಯರ್ ಮಲ್ಲಾಪುರದವರೆ ಎಲ್ಲ ನೋಡ್ಕೊಂತ ಇದ್ದಾರೆ. ಇದು ಆ ಬೆಟ್ಟ ಇದಿಲ್ಲ ಚಿಕ್ಕದು, ಅದ್ರ ಬಗ್ಗೆ ಏನೋ ಹೇಳಿದ್ರಲ್ಲ, ಇದು ಏನದು? ಈಶ್ವರನ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಸರಿಯಾಗಿ ಗೊತ್ತಿಲ್ಲ ಅದ್ರದ್ದು ಮಾಹಿತಿ, ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಅದ್ರೊಳಗಡೆ ನಿಧಿ ಗಿಧಿ ಎಲ್ಲ ಇದೆ, ಪಕ್ಕ ಗೊತ್ತಿಲ್ಲ ಇನ್ನು. ಈಶ್ವರನ ಲಿಂಗ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದ್ರ ಹತ್ರ ಯಾರು ಹೋಗಲ್ಲ, ಯಾರು ಹೋಗಿಲ್ಲ, ಅದೇನು ಮಾಡಿಲ್ಲ, ಅದು ಏನು ಮುಟ್ಟೋದು ಇಲ್ಲ ಅಲ್ಲಿ. ಅಂದ್ರೆ ಅದೆಲ್ಲ ಅದ್ರ ಹತ್ರ ಹತ್ತಿ ಇದು ಮಾಡಿದ್ರೆ ನಾವು ಅದ್ರ ಮೇಲೆಲ್ಲ ಹತ್ತಿ ಇದು ಮಾಡ್ತಾ ಇದ್ವಿ. ಅದೇನು ಟ್ರಂಚಿಂಗ್ ಏನೋ ಯಾರು ಮಾಡಿಲ್ಲ. ಸೊ ಏನಂದ್ರೆ ಅದೊಂದು ಬೆಟ್ಟ ಇದೆ, ತೋರಿಸ್ತೀನಿ ನಾನು. ಅಲ್ಲಿ ಚಿಕ್ಕದಿದೆಯಲ್ಲ, ಆ ಬೆಟ್ಟದೊಳಗೆ ಕೆಲವರು ಹೇಳ್ತಾರೆ ಈ ಹಿಂದಿನ ಒಬ್ಬ ಊರಿನ ಹಿಂದಿನ ಯಜಮಾನರು, ಊರಿನ ಸಾಹುಕಾರ ಆ ಥರ ಮನೆ ಕಟ್ಕೊಂಡು ಸುತ್ತ ಕಾಡು ಪ್ರಾಣಿಗಳು ಬರ್ದಂಗೆ ಅದ್ರಲ್ಲಿ ನೀರು ತುಂಬಿಸಿ ಇಡೋದಕ್ಕೆ ಮಾಡಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಓಕೆ, ಅದ್ರದ್ದು ಮಾಹಿತಿ ಸರಿಯಾಗಿ ಗೊತ್ತಿಲ್ಲ ನನಗೂ. ಕೆಲವರು ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಓಕೆ. ಬಟ್ ಆ ಬೆಟ್ಟದೊಳಗೆ ನಿಧಿ ಇದೆ ಅಂತೆಲ್ಲ ಹೇಳ್ತಾರೆ. ಬಟ್ ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆದರೆ ಯಾರು ಆ ಬೆಟ್ಟದ ಹತ್ರ ಹೋಗಲ್ಲ, ಅಲ್ಲಿ ಮುಟ್ಟಲ್ಲ. ಎಷ್ಟೋ ಓಡಾಡ್ತಾರಂತೆ, ಬಟ್ ಯಾರು ಅದನ್ನ ಇದುವರೆಗೂ ಟಚ್ ಮಾಡಿಲ್ಲ. ಆ ಬೆಟ್ಟದ ಹತ್ರ ಹೋಗಿ ಅದ್ರೊಳಗೆ ನಿಧಿ ಇದೆ ಅಂತ ಅಗ್ಯಕ್ಕೆ ಹೋದ್ರೆ ಲೈಕ್ ತುಂಬಾ ಕೆಟ್ಟದಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾವೆಲ್ಲ ಇದೆಯಂತೆ ಒಳಗಡೆ, ಬಫೆಲ್ಲ ಇದೆ. ಮೈ ಗಾಡ್, ಏನೇನೋ ಹೇಳಿದ್ರು. ಬಟ್ ಕೆಲವೊಂದು ಏನು ಹಳೆ ಕಾಲದೆಲ್ಲ ಏನಾಗಿರುತ್ತದೆಲ್ಲ ಎಷ್ಟು ನಿಜ ಅಲ್ಲ, ಸತ್ಯ ಇರುತ್ತಲ್ಲ. ಕೆಲವೆಲ್ಲ ಇಲ್ಲೆಲ್ಲ ಸಿಕ್ಕಿದಾವೆ ನಿಧಿಗಳು. ಹೌದಾ? ನಿಮಗೆ ಸಿಕ್ಕಿದ್ಯಾ? ನಿಮಗೆ ಸಿಕ್ಕಿಲ್ವಾ? ನಿಜ ಹೇಳಿ, ನಾನು ಯಾರಿಗೂ ಹೇಳ. ಯಾಕೋ ಹೆಣ್ಮಕ್ಳು ಹೋಗಂಗಿಲ್ಲ ದೇವಸ್ಥಾನದೊಳಗೆ? ಏನ್ ಹೇಳ್ತಾರೆ ಅಂತಾರ? ಅಲ್ಲ, ಅವನೇನ್ ಹೇಳ್ತಾರೆ, ಹೆಣ್ಮಕ್ಳು ಕಂಡ್ರೆ ಆಂಜನೇಯಂಗೆ ಆಗಲ್ಲ. ಏನೋ ನಿನ್ನ ಹೆಸರು? ನಂದು ಸಿದ್ಧಿ ಬುದ್ಧಿ ಅಂತ ಇದ್ರು ಹೇಳ್ಬಾರೋ? ಮಾಡು ಮಾಡು. ಅಕ್ಕ ಬನ್ನಿ ಅಕ್ಕ, ಹಂಗೆ ಟಾರ್ಚ್ ತಗೊಂಡು ಬಾಬಾ, ಹಂಗೆ ಬಾಬಾ ಹಂಗೆ ಟಾರ್ಚ್ ಹಾಕಿ ಇಲ್ಲಿ. ಶ್ರುತಿ ಹೇಳ್ಕೊಡು. ಬರುತ್ತೆ ನಂಗೆ.
ಹೌದು ನಾಳೆ ಬರೋಣ. ಏ ಮಳೆ ಎಲ್ಲ ಹೊಡಿತಿದ್ಯಾ, ಆಂಟಿ ಬರ್ತಾರೆ ಹೊಡಿತಾರೆ ನಿಂಗೆ. ಹೌದಾ, ವಾವ್ ನೈಸ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಯಾರ್ಯಾರು ಮಾಡಿದ್ದು? ಹಾ ಪುಟ್ಟ, ಹಂಗಾರೆ ಎಂತಕ್ಕೆ ಲೆಕ್ಕ ಇಲ್ಲ ನೀನು. ಶ್ರುತಿ ಅಕ್ಕ, ನಿನ್ ಬರ್ತಡೇ ಮಾಡ್ತಾ ಇದೀವಿ, ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದೀವಿ, ಎಷ್ಟು ಖುಷಿ ಆಗ್ತಿದೆ. ಏಯ್ ನೀವಲ್ಲ ಅನ್ಸ, ಅವರು ಸುಮ್ನೆ ಎಷ್ಟು ಖುಷಿ ಆಗ್ತಿದೆ. ಬಹಳ ಖುಷಿ ಆಗ್ತಿದ್ಯಾ? ಇದೆಲ್ಲ ಅವ್ರು ನೋಡಿ, ನಿಮ್ ಮಕ್ಳು ಎಲ್ರು ಸೇರ್ಕೊಂಡು ಮಾತಾಡಿ. ನನ್ನ ಮಕ್ಕಳು ಮಾಡ್ತಾರೆ, ಖುಷಿ ಆಗುತ್ತೆ. ಖುಷಿ ಆಗುತ್ತೆ ಅಷ್ಟೇನಾ? ಅಷ್ಟೇ. ನಂಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಇವರೆಲ್ಲ ಹೇಗೆ ಅಂದರೆ ಇರೋದ್ರಲ್ಲೇ ಖುಷಿ ಪಡಬೇಕು ಅಂತ ಹೇಳ್ತಾರಲ್ಲ, ಆ ಥರ ಜನದವರು. ಏನೇ ಕಷ್ಟ ಇರಲಿ ಸುಖ ಇರಲಿ ಒಂಥರ ನನ್ನ ಎಸ್ಪೆಷಲಿ ನನ್ನಾಗಲಿ ಅಥವಾ ಯಾರನ್ನೇ ಆಗಲಿ, ನನ್ನಂತಲ್ಲ ಎಲ್ಲರೂ ಎಷ್ಟು ಈಕ್ವಲಾಗಿ ಟ್ರೀಟ್ ಮಾಡ್ತಿದ್ದಾರೆ. ಇರೋದ್ರಲ್ಲಿ ಎಷ್ಟು ಖುಷಿ ಪಡಬೇಕು ಅಂತ ಹೇಳ್ತಾರಲ್ಲ, ಇವ್ರನ್ನ ನೋಡಿದ್ಮೇಲೆ ನಿಜವಾಗ್ಲೂ ಅನಿಸ್ತಿದೆ ಲೈಕ್ ಒಂದು ಮನೆ ಮ್ಯಾಟ್ರ್ ಆಗಲ್ಲ, ಅಥವಾ ಒಂದು ಊಟ ತಿಂಡಿ ಮ್ಯಾಟ್ರ್ ಆಗಲ್ಲ. ಇರೋ ತನಕ ಖುಷಿಯಾಗಿರಬೇಕು, ಎಲ್ರೂ ಚೆನ್ನಾಗಿ ನೋಡ್ಕೋಬೇಕು, ಎಲ್ರೂ ಚೆನ್ನಾಗಿ ಭಾವಿಸ್ಬೇಕು ಅನ್ನೋ ಜನ ಇವರು. ನಂಗೆ ನಿಜವಾಗ್ಲೂ ಮಾತೇ ಬರ್ತಿಲ್ಲ, ಅಷ್ಟು ಅಂದರೆ ಅಷ್ಟು ಖುಷಿ ಆಗ್ತಿದೆ. ಯಾಕಂದರೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದ ಒಂದು ನಿಮಿಷ ಫ್ರೀ ಬಿಟ್ಟಿಲ್ಲ. ಅಲ್ಲಿ ಆ ಊರಿಗೆ ಕರ್ಕೊಂಡು ಹೋದ್ರು. ಆಮೇಲೆ ಅಲ್ಲಿಂದ ಲೈಕ್ ಹಿಂದೆ ಏನಾಗಿತ್ತು, ಯಾಕೆ ಈ ದೇವಸ್ಥಾನ ಇಷ್ಟು ಪವಾಡ, ಆದರೆ ಬೆಟ್ಟ ಯಾಕೆ ಇಷ್ಟು ಪವರ್ಫುಲ್ಲು, ಎಲ್ಲದನ್ನು ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಕೊಂಡು, ನಾನು ಫಸ್ಟ್ ಟೈಮ್ ಬಂದಿರೋದಾದ್ರು ನಾನು ಅವ್ರ ಮನೆಯವಳು, ನನ್ನ ಮಗಳು ಅಂತ ಭಾವಿಸ್ಕೊಂಡು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಈ ಪ್ರೀತಿನ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಸಿಕ್ಕಾಬಡೆ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಅವ್ರಿಗೆ ಹೋಗಿ ಥ್ಯಾಂಕ್ ಹೇಳಿದ್ರೆ ನೀ ನನ್ನ ಮಗಳು ಅಂತ ಹೇಳ್ತಾರೆ. ಐ ಆಮ್ ಸೋ ಹ್ಯಾಪಿ. ನನ್ನ ದೀಪಾವಳಿ ನಿಜವಾಗ್ಲೂ ಈ ದೀಪಾವಳಿ ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿದೆ. ಸಿಕ್ಕಾಬಡೆ ಖುಷಿ ಆಗ್ತದೆ. ಮನೆಯೂ ಅಷ್ಟೇ, ತುಂಬ ಹಳೇ ಕಾಲದ ಮನೆ. ಅದನ್ನು ಒಂಚೂರು ಏನೋ ಚೇಂಜಸ್ ಮಾಡಿ, ಸಣ್ಣ ಪುಟ್ಟ ಚೇಂಜಸ್ ಮಾಡಿದ್ದಾರೆ. ಬಟ್ ಇವಾಗಲೂ ಕೂಡ ಹಾಗೆ ಇಟ್ಟಿದ್ದಾರೆ. ಖುಷಿ ಆಗ್ತಿದೆ ನೋಡೋದಕ್ಕೂ. ಆ್ಯಂಡ್ ನಾನು ಬಂದಿರೋದು ನಿಜವಾಗ್ಲೂ ನನ್ನ ಪುಣ್ಯ. ಇವ್ರ ಜೊತೆ ಎಲ್ಲ ಇದ್ದೀನಿ ಈ ಹಬ್ಬಕ್ಕೆ. ಒಂದು ನಿಮಿಷ ಇದ್ರೆ ತಂದು ಕೊಡ್ತೀನಿ, ಬಿಟ್ಬಿಡಮ್ಮ ನನ್ನ. ಪುಟ್ಟ, ನೀನ್ ಹೈಟ್ ಇರೋದಕ್ಕೆ ಸಾರ್ಥಕ ಆಯ್ತು. ಚೇರೆ ಬೇಡ ಬಂದೇನೋ ಹಬ್ಬ ಬಂದ ಕ್ಲೀನ್ ಮಾಡಿಸ್ತಿರ್ತೀನಲ್ಲ. ಚಿಲ್ಟಾರಿ ಪಲ್ಟಾರಿ